ದಿನಸಿ ಅಂಗಡಿಯಲ್ಲಿ ಏನಾಯ್ತು ಅಂತ ಕೇಳಿದ್ರಿ. ಇನ್ನು ಮಾರ್ಕೆಟ್ ನಲ್ಲಿ ನಮ್ಮ ಪ್ರತಿನಿಧಿ ಲೋಕೇಶ್ ನಡೆಸಿರುವಂತಹ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. 10 ರೂಪಾಯಿ ಕಾಯಿನ್ ಚಲಾವಣೆ ಆಗೋಲ್ಲ ಅನ್ನುವಂತಹ ರೂಮರ್ಸ್ ಹರಿದಾಡ್ತಾ ಇದೆ. ನೋಡೋಣ, ಈ ಪಬ್ಲಿಕ್ ಟಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನೀಗ KR ಮಾರ್ಕೆಟ್ ಅಲ್ಲಿ ಇದ್ದೀನಿ. 10 ರೂಪಾಯಿ ಕಾಯಿನ್ ಚಲಾವಣೆ ಆಗುತ್ತೋ ಇಲ್ವೋ ಅನ್ನುವಂತಹ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. 10 ರೂಪಾಯಿ ಇದು ಕೊಡಿ, ಕೊತ್ತಂಬರಿ ಸೊಪ್ಪು ತಗೊಳಲ್ವಾ? ತಗೊಳಲ್ವಾ? ಯಾಕೆ ಸರ್ ತಗೊಳಲ್ಲ? ಯಾಕಂದ್ರೆ ಅದು ಹೋಗಲ್ಲ. ಯಾಕೆ ಹೋಗಲ್ಲ? ಇದು ಹೋಗಲ್ಲ. ಯಾಕೆ ಹೋಗ್ತಾ ಇಲ್ಲ? ಯಾಕಂದ್ರೆ ಬೇರೆಯವರು ವಾಪಸ್ ಇಸ್ಕೊಳ್ಳಲ್ಲ ಸರ್. ಬೇರೆಯವರು ವಾಪಸ್ ಇಸ್ಕೊಳ್ಳಲ್ಲ. ಅದು ಏನಂತಾರೆ ಗೊತ್ತಾ? ಕೊಡಿಲಿ ಇರೋದು ಈ ಕಾಯಿನ್ ಇದೆಯಲ್ಲ, ಇದು ಈ ನಂಬರ್ ಇದೆ ನೋಡಿ, 10 ರೂಪಾಯಿ ಅಂತ ಹಾಕಿದಿರಲ್ಲ, ಅದು ಸೆಂಟ್ರಲ್ ಇದ್ರೆ ಡೂಪ್ಲಿಕೇಟ್ ಅಂತಾರೆ ನೋಡಿ. ಇದು ಈ ತರ ಅರ್ಧ ಇದ್ರಲ್ಲಿರೋದು ತಗೋತಾರೆ ಕೆಲವರು ತಗೊಳಲ್ಲ. ಇದು ಹೋಗ್ತದೆ, ಈ ಸೆಂಟ್ರಲ್ ಇರೋದು ನಂಬರು ಹೋಗಲ್ಲ, ಡೂಪ್ಲಿಕೇಟ್ ಇದೆ ಅಂತ ಹೇಳ್ತಾರೆ. ಹಾಗಂದ್ರೆ ಇನ್ನು 10 ರೂಪಾಯಿ ಕಾಯಿನ್ ಚಲಾವಣೆ ಆಗ್ತಾ ಇಲ್ಲ, ತಗೊಳಲ್ವಾ? ಕಾಯಿನು ನಾವು ಇಸ್ಕೊಂಡ್ರೇನು ವಾಪಸ್ ತಗೊಳಲ್ಲ. ಅವಾಗಲೇ ಎಷ್ಟು ದಿನಗಳಿಂದ ಈ ತರ ಆಗ್ತಾ ಇದೆ? 1 ತಿಂಗಳಿಂದ ಅದೇ ತರ ಮಾರಾಟ. ನಾವು ತಗೊಂಡಿಲ್ಲ ಅಂದ್ರೆ ಜಗಳದ 3 ತಿಂಗಳು 4 ತಿಂಗಳು ಆಯ್ತು ಅದು ಕಾಯಿನ್ ಬಂದು 4 ತಿಂಗಳಾದ್ರೂ ಅದು ಇಸ್ಕೊಳ್ಳಲ್ಲ. ತಗೊಳ್ಳೋದು ಯಾಕೆ ತಗೊಳಲ್ಲ? ಬೇಡ ಯಾಕೆ? ಬೇಡ RBI ಬ್ಯಾನ್ ಮಾಡಿಲ್ವಲ್ಲ, ತಗೊಳಲ್ವಾ? ತಗೊಳ್ಳೋದು ಅರ್ಧ ಕೆಜಿ ಕೊಡಜ್ಜಿ, ಬೇಡವಾ? ತಗೊಳಲ್ಲ ಅಂತ ರೂಮರ್ ತರ್ದಾಡ್ತಾ ಇದೆ. ದೊಡ್ಡದು 10 ರೂಪಾಯಿ ಬರ್ತಾರೆ ತಗೊಳ್ತಾ ಇಲ್ಲ. 6 ಅಂತ ಬಂದ್ರೆ ನಾವು ತಗೊಳ್ತಾ ಇದ್ದೀವಿ. 6 ಅಂತ ಬಂದ್ರೆ ಅಥವಾ ಬೇರೆ ಏನಾದರೂ ಬಂದ್ರೆ ನಾವು ತಗೊಳ್ತಾ ಇಲ್ಲ. ಮಾರ್ಕೆಟ್ ಅಲ್ಲೆಲ್ಲ ತಗೊಳಲ್ಲ ಅಂತ ಹೇಳ್ತಾ ಇದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ, ನಾವು ತಗೊಳ್ತಾ ಇದೀವಲ್ಲ ಸರ್. ವೀಕ್ಷಕರೇ, ನೀವು ನೋಡಿದ್ರಲ್ಲ, 10 ರೂಪಾಯಿ ನಾಣ್ಯವನ್ನ RBI ಬ್ಯಾನ್ ಮಾಡಿಲ್ಲ. ಆದರೂ ಸಹ ಸಾಮಾನ್ಯ ಜನರು, ವ್ಯಾಪಾರಿಗಳು 10 ರೂಪಾಯಿ ನಾಣ್ಯವನ್ನ ಸ್ವೀಕಾರ ಮಾಡೋದಕ್ಕೆ ಗೊಂದಲದಲ್ಲಿದ್ದಾರೆ. ಏಕೆ ಅಂತಂದ್ರೆ ಬೇರೆಯವರು ನಮ್ಮ ಬಳಿ ಇರುವಂಥ 10 ರೂಪಾಯಿ ಕಾಯಿನ್ಗಳನ್ನ ಸ್ವೀಕಾರ ಮಾಡ್ತಿಲ್ಲ, ಆದ್ರಿಂದ ನಾವು ಅದನ್ನ ತಗೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಸಂಸತ್ ಅಥವಾ ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ ಅಂತಾರೆ. ಆದರೆ ತಮಿಳುನಾಡಿನ ಅಸೆಂಬ್ಲಿ ಇವತ್ತು ಅಕ್ಷರಶಃ ರಣರಂಗವಾಯಿತು. ಜಯಲಲಿತಾ ಅಕಾಲಿಕ ನಿಧನದ ಬಳಿಕ ಅಣ್ಣಾ DMK ಮೇಲೆ ಹಿಡಿತ ಸಾಧಿಸಿದ ಶಶಿಕಲಾ ಅವರ ಹೋರಾಟದ ಮುಂದುವರಿದ ಭಾಗವಾಗಿ ಎಲ್ಲವೂ ನಡೆಯಿತು. ಬೆಂಗಳೂರಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ ಅಂತ ಬಿಬಿಎಂಪಿ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದೆ. ಆದರೂ ಅನಧಿಕೃತ ಹುಕ್ಕಾ ಬಾರ್ಗಳಿಗೆ ಬಿಬಿಎಂಪಿ ದಾಳಿ ನಡೆಸಿದೆ. ಶಾಂತ ಬೆಂಗಳೂರಿನ ಕರಾಳ ಮುಖದ ಪರಿಚಯವನ್ನ ನಾವು ಮಾಡಿಕೊಡ್ತೀವಿ ನೋಡಿ.